ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪಾರ್ಟ್ 3 ಅಂದರೆ ಲಾಸ್ಟ್ ಪಾರ್ಟ್ ವೀಡಿಯೋ ಇದು. ಸೊ ಬೆಳಿಗ್ಗೆ ನಾವು ಮಾಲ್ಗೆ ಹೋಗಿದ್ದು. ಸೊ ಪಾರ್ಟ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಲಿಲ್ಲ ಅಂದರೆ ಹೋಗಿ ವೀಡಿಯೋಸನ್ನು ನೋಡಿ ಬನ್ನಿ. ಸೊ ಇವತ್ತು ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅದನ್ನೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಸಾಯಂಕಾಲ ಹೆಂಗಿದ್ರು ಆಗಿದೆಲ್ಲ, ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಯಾಕೆ ನಾನು ವಿತೌಟ್ ವಾಯ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಆ ದೇವಸ್ಥಾನದಲ್ಲಿ ಇದ್ದೀರಾ ಅನ್ನೋ ಫೀಲಿಂಗ್ ನಿಮಗೂ ಆಗಬೇಕಲ್ವಾ. ಹಾಗಾಗಿ ಆ್ಯಂಡ್ ಈ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳ ದರ್ಶನವನ್ನು ಮಾಡಬಹುದು. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಮನಸ್ಸಿಗೆ ನಿಜವಾಗ್ಲೂ ಹೇಳ್ತೀನಿ ಒಂಥರ ಪೀಸ್ಫುಲ್ ಆದಂತಹ ಪ್ಲೇಸ್ ಅಂತಲೂ ಹೇಳಬಹುದು. ಯಾಕೆ ಅಂತಂದರೆ ಬೆಳಗ್ಗೆ ಬಂದರೆ ಇಲ್ಲಿ ತುಂಬ ರಶ್ ಇರುತ್ತೆ. ಸೊ ಈ ರೀತಿ ಸಾಯಂಕಾಲ ಬಂದಾಗ ಸ್ವಲ್ಪ ಜನ ಎಲ್ಲ ಕಡಿಮೆ ಇರ್ತಾರೆ. ಒಂದು ರೀತಿ ಆರಾಮ್ಸೆ ಕೂತು ದೇವರ ದರ್ಶನ ಆರಾಮ್ಸೆ ಮಾಡ್ಬೋದು. ಯಾರು ತಳ್ಳೋರು ಏನೂ ಇರೋದಿಲ್ಲ. ಸೊ ಹೀಗಿರುತ್ತೆ. ಸೊ ಡೆಫಿನೆಟ್ಲಿ ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ವಿಸಿಟ್ ಮಾಡಿ ಗೈಸ್. ಯಾಕಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ, ಮಿಸ್ ಮಾಡಲೇಬೇಡಿ. ಇನ್ನು ಬೆಳಗ್ಗಿಂದ ಸುತ್ತಾಡಿ ಎಲ್ಲ ಮಾಡಿ ಟಯರ್ಡಾಗಿ ದೇವಸ್ಥಾನಕ್ಕೆ ಹೋಗಿ ಇನ್ನು ಮನೇಲಿ ಹೋಗಿ ಏನು ಅಡುಗೆ ಮಾಡ್ತೀವಿ, ಅದಕ್ಕೇ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ. ಆಯ್ತು, ಏನು ನೋಡ್ತೀಯಾ? ಓಹೋ ಓಹೋ ನಾನೀಗೊಂದು ಮಾತು ಹೇಳಿದೆ, ನಮ್ಮ ಯಜಮಾನ್ರನ್ನ ರೇಗಿಸ್ತಾ ಇದ್ದೆ. ಯಾಕೆ ಅಂತಂದರೆ ಎಲ್ಲಿ ಹೋದ್ರೂ ಹುಡುಗಿರು ಅಥವಾ ಆಂಟಿರು ಅದೇನು ಅಂತ ಗೊತ್ತಿಲ್ಲ, ನಮ್ಮ ಯಜಮಾನ್ರ ಮೇಲೇ ಕಣ್ಣಿರುತ್ತೆ. ಅದಕ್ಕೆ ಅವರು ಮೊಬೈಲಲ್ಲಿ ನೋಡ್ಕೊತಾ ಇದ್ರು, ಹೇರ್ ಸ್ಟೈಲ್ ಏನಾದರೂ ಚೆನ್ನಾಗಿಲ್ವಾ, ಇಲ್ಲ ನನ್ನ ಹೆಂಡತಿ ಕುಂಕುಮನೇ ಸರಿ ಇಟ್ಟಿಲ್ವಾ ಅಂತ ಮೊಬೈಲಲ್ಲಿ ನೋಡ್ಕೊತಾ ಇದ್ರು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಸಾಕು ಸಾಕು ಹೋಗ್ರಿ ಚೆನ್ನಾಗಿದೆಯಾ ಅಂತ ಹೇಳಿ. ಆ್ಯಕ್ಚುಲಿ ಆ ಬೊಟ್ಟು ಇಟ್ಟಿರೋದು ಕೂಡ ನಾನೇ ಗೈಸ್, ಇಲ್ಲಿ ಅಂತ ಅಲ್ಲ, ಎಷ್ಟೊಂದು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನಮ್ಮ ಯಜಮಾನ್ರು ಎಲ್ಲೂ ನನ್ನ ಜೊತೆ ಬಿಟ್ಟು ಹೋಗೋದಿಲ್ಲ. ಮೀನ್ಸ್ ಈಗ ಯಾರೋ ನೋಡ್ತಾ ಇದ್ದಾರೆ, ಕೈ ಹಿಡ್ಕೋಬಾರ್ದು, ಅವಳಿಗೇನು ಮಾಡಬಾರ್ದು ಆ ಥರ ಇಲ್ಲ. ಆ ಥರ ನೋಡ್ತಾ ಇದ್ದಾರೆ ನನಗೆ ಅಂದರೆ ಗೊತ್ತಾಗುತ್ತಲ್ವಾ, ನಮ್ಗೆ ಈ ಥರ ಏನೋ ನೋಡ್ತಾ ಇದ್ದಾರೆ, ಸಮಥಿಂಗ್ ಡಿಫ್ರೆಂಟ್ ಅಂತ ಗೊತ್ತಾದಾಗ ಅವ್ರು ಬಂದು ನನ್ನ ಪಕ್ಕ ಕೂತ್ಕೋತಾರೆ. ಕೂತ್ಕೊಂಡು ನೋಡು ನೋಡು ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಆ ಹುಡುಗಿ ನೋಡು, ಆ ಆಂಟಿ ನೋಡು,
ನನ್ನನ್ನೇ ನೋಡ್ತಾರೆ, ನೋಡ್ಕೊ ನಾನೀಗ ಹೋಗ್ತೀನಿ ಅಂತ. ರೀ ಅಲ್ಲ ಕಣ್ರಿ, ನನಗೆ ಹೇಳ್ತೀನಿ ನಾಚಿಕೆ ಆಗಲ್ವಾ ಹೆಂಡತಿ ಮುಂದೆ ಅಂತಂದರೆ, ಅಯ್ಯೋ ಅದಕ್ಕೆ ನಾಚಿಕೆ, ಎಲ್ಲನೂ ನಿನ್ನ ಹತ್ರ ಶೇರ್ ಮಾಡ್ತೀನಿ, ಇದನ್ನು ಶೇರ್ ಮಾಡ್ತೀನಿ. ಆಮೇಲೆ ಅವ್ರು ನನ್ನನ್ನು ನೋಡೋದು, ನೀನು ರ್ಯಾಂಡಮಾಗಿ ನೋಡಬೇಕಾದ್ರೆ ಏನಪ್ಪ ನನ್ನ ಗಂಡನೇ ಈ ಥರ ನೋಡ್ತಾ ಇದ್ದಾನೆ ಅಂತ ನಿನಗೂ ಅನಿಸ್ಬಾರ್ದಲ್ವಾ. ಸೊ ಅದಕ್ಕೆ ನೋಡು, ನಾನು ನಿನ್ನ ಪಕ್ಕನೇ ಬಂದು ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನೋಡು ಅವ್ರು ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಅಲ್ಲೊಂದು ಕಪಲ್ ಬಂತು ಗೈ, ಚೆನ್ನಾಗೇ ಇದ್ದಾರೆ ನೋಡೋಕ್ಕೆ. ಅವರು ನಮ್ಮ ಯಜಮಾನ್ರು ಇದು ಎಲ್ಲ ತೊಗೊಬರೋಕೆ ಓಡಾಡ್ತಾ ಇದ್ರಲ್ಲ, ಅವ್ರು ಅಲ್ಲಿ ಕುತ್ಕೊಂಡು ಗುರಾಯಿಸೋಕ್ಕೆ ಶುರು ಮಾಡಿದವರು. ಅವ್ರು ತೊಗೊಬಂದಿಟ್ಟು ಊಟ ಎಲ್ಲ ಮಾಡೋವರೆಗೂ ಗೈಸ್ ಆ ಅಮ್ಮ ಕಣ್ಣು ಕೆಳಗಡೆ ಇಳಿಸಿಲ್ಲ. ನಾವಿಲ್ಲಿ ನಕ್ಕೊಂಡು ನೋಡ್ತಾ ಇದ್ವಿ. ಅಂದರೆ ಇವಾಗ ನಾನು ಯಾರ್ದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಈಗ ಕಾಲ ತುಂಬ ಕೆಟ್ಟೋಗಿದೆ. ಹೇಗೆ ಅಂತಂದರೆ, ಮೊದಲೆಲ್ಲ ನಾವು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳನ್ನು ಆಚೆ ಕಳಿಸಿದ್ರೆ ಭಯ ಪಡ್ತಾಯಿದ್ರಿ ಅಲ್ವಾ. ಬಟ್ ಇವಾಗ ಗಂಡು ಮಕ್ಕಳನ್ನ ಆಚೆ ಕಳಿಸ್ತೀವಿ ಅಂತಂದರೆ ಭಯ ಪಡಬೇಕು. ಎಲ್ಲಿದೆಯಾ, ಇದು ಎಷ್ಟೊತ್ತಾಗುತ್ತೆ, ಹುಷಾರಾಗಿದೆಯಾ ಅಂತ ಕಾಲ್ ಮೇಲೆ ಕಾಲ್ ಮಾಡಬೇಕು. ಯಾಕಂದರೆ ಪ್ರಪಂಚ ಅಷ್ಟು ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಇದು ಯಾವ ಥರ ಅಂತ ನೀವೇ ಕಮೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆಲ್ಲ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಬರಬೇಡಿ. ಜಸ್ಟ್ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಕಪಲ್ಸ್ ಹೋದಾಗೂ ಹಿಂಗಾಗಿರುತ್ತೆ. ಬಟ್ ಜೆನ್ಯೂನ್ ಆಗಿರೋರು ಏನು ಮಾಡ್ತಾರೆ, ಹೆಂಡತಿ ಹತ್ರ ಬಂದು ಶೇರ್ ಮಾಡ್ಕೋತಾರೆ. ಅದೇ ಜೆನ್ಯೂನ್ ಆಗಿಲ್ಲ ಅಂತ ಅನ್ನೋರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೋತಾರೆ. ಬಟ್ ನನ್ನ ಗಂಡ ಬಂಗಾರ ಅಪ್ಪಟ ಚಿನ್ನ ಅಂತ ಹೇಳ್ತೀನಿ. ಅವ್ರು ಏನೇ ಆದರೂ ನನ್ನ ಹತ್ರ ಶೇರ್ ಮಾಡ್ತಾರೆ. ಈವನ್ ನಾನು ಅಷ್ಟೇನೆ. ಸೊ ಅದನ್ನೇ ಹೇಳ್ತಾಯಿದ್ರು ಅವರು. ಲೈಕ್ ಒಂಥರ ಏನಂತೀವಿ, ನಮಗೇನೋ ಒಂಥರ ಮುಜುಗರ ಆಗಬೇಕು, ಹಾಗೆ ದಿಟ್ಟಿಸ್ಕೊಂಡು ನೋಡ್ತಾ ಇರೋದು ಯಾಕೆ ಬೇಕು ಅಂತೀನಿ. ದೇವರೇ, ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದರೆ ನೋಡಿ ಈ ಥರ ಕೆಲವೊಬ್ಬರು ಮಾಡ್ತಾರೆ. ಸೊ ನಮ್ಮ ಯಜಮಾನ್ರು ಅದನ್ನೇ ಹೇಳ್ತಾಯಿದ್ರು, ನೀನು ಅಮ್ಮ ವೀಡಿಯೋದಲ್ಲೆಲ್ಲ ಹಾಕ್ಬಿಡ ಕಣೆ ಅಂತ. ಇಲ್ಲ, ಯಾಕೆ ಹೇಳಬೇಕು, ಇವಾಗ ಎಲ್ಲರಿಗೂ ಅದು ಗೊತ್ತಾಗಬೇಕಲ್ವಾ. ಲೈಕ್ ಇವಾಗ ಹಾಗೆ ಆಗಿರೋದು. ಗಂಡು ಮಕ್ಕಳು ಮನೆಯಿಂದ ಆಚೆ ಇದ್ದಾರೆ ಅಂದರೆ ಅವ್ರ ಮನೆಗೆ ಬರೋವ್ರಿಗೂ ಭಯ. ಮೊದಲೆಲ್ಲ ಒಂದು ಗಾದೆ ಹೇಳೋರು, ಹೆಣ್ಮಕ್ಳು ಹುಟ್ಟಿರೋ ಮನೇಲಿ ಕೆಂಡನ ಸೆರಗಲ್ಲಿ ಗಂಟಾಕೊಂಡಿರೋ ಹಾಗೆ ಹುಷಾರಾಗಿರಬೇಕು ಅಂತ. ಬಟ್ ಈಗ ಗಾದೆ ಉಲ್ಟಾ, ಗಂಡು ಮಕ್ಕಳ ತಾಯಂದರು ಸೆರಗಲ್ಲಿ ಕೆಂಡ ಸುತ್ಕೊಂಡಂಗೆ ಆಗಿದೆ. ನಾವು ಗಂಡು ಮಕ್ಕಳನ್ನು ಸೇಫ್ ಮಾಡ್ಕೋಬೇಕು. ಕಾಲ ಎಲ್ಲಿವರೆಗೂ ಹೇಗೆಲ್ಲ ಕೆಟ್ಟೋಗ್ತಾ ಇದೆ ಅಂತ ಸೀರಿಯಸ್ಲಿ. ಏನ್ರಿ ಯಾವಾಗ ರೋಟಿ ಕರಿ ತಗೋತೀಯ ನೀನು? ಚೆನ್ನಾಗಿಲ್ಲ. ಅದಕ್ಕೆ ಈ ಸತಿ ಅವ್ರನ್ನ ಊಟಕ್ಕೆ ಕೂರಿಸಿ, ಇಲ್ಲಪ್ಪ ನೀನು ಎದ್ದೋಳ್ಬೇಡ, ನಾನೇ ಹೋಗಿ ತಗೊಂಡು ಬರ್ತೀನಿ, ನೀನು ಕೂತ್ಕೊ ಊಟ ಮಾಡು ಅಂತ ಹೇಳಿ ನಾನು ಹೋಗಿ ಟೀ ತೊಗೊಬರ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಟೀ ಕುಡ್ದಿರೋದು, ಸಾಯಂಕಾಲನೂ ಟೀ ಕುಡ್ದಿಲ್ವಲ್ಲ, ಸ್ವಲ್ಪ ಒಂಥರ ಹೆಡ್ಡೇಕ್. ನನಗೆ ಒಂಥರ ರೂಢಿ ಆಗಿಬಿಟ್ಟಿದೆ. ರೂಢಿ ಮೀನ್ಸ್ ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡೋ ಟೀ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಅದಕ್ಕೆ ಊಟ ಎಲ್ಲ ಆದಮೇಲೆ ರೀ ನನಗೊಂದು ಸ್ಟ್ರಾಂಗ್ ಟೀ ಬೇಕು ಅಂತಂದೆ. ಸರಿ ಆಯಿತು ತಗೋ ಅಂತ ಹೇಳಿದರು. ಅದಕ್ಕೆ ನೀನು ಹೋಗ್ಬೇಡಪ್ಪ ನಾನೇ ಹೋಗ್ತೀನಿ ಅಂತ ಹೇಳಿ ನಾನೇ ಹೋಗಿ ಟೀನ ತೊಗೊಂಡು ಬರ್ತಾಯಿದ್ದೀನಿ. ನನಗೆ ಟೀಯನ್ನು ಎಂಜಾಯ್ ಮಾಡೋದಿದೆಯಲ್ಲ, ಬೆಸ್ಟ್ ಫೀಲಿಂಗ್ ಅಂತ ಅನ್ಕೋತೀನಿ. ಆ ಟೀನ ಎಂಜಾಯ್ ಮಾಡ್ತಾ ಕುಡಿಯೋದು. ಯಾರಿಗೆಲ್ಲ ಹಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ದೇವಸ್ಥಾನದಲ್ಲಿ ಇವತ್ತು ಸ್ವಲ್ಪ ರಶ್ ಕಡಿಮೆ ಇದ್ದರು. ಗೊತ್ತಿಲ್ಲ ಗೈಸ್, ನಾನು ಮಾಲಲ್ಲಿ ಹೋದಾಗೂ ಜನ ಕಡಿಮೆ ಇದ್ದರು. ಆ್ಯಂಡ್ ಆಲ್ಸೋ ದೇವಸ್ಥಾನದಲ್ಲೂ ಜನ ಕಡಿಮೆ ಇದ್ದರು. ಇನ್ನು ಹೋಟೆಲಲ್ಲಿ ಕೇಳಬೇಕಾ, ಅಲ್ಲೂ ಎಲ್ಲೋ ಒಬ್ಬೊಬ್ಬರು. ಮೊದಲೆಲ್ಲ ಈ ಹೋಟೆಲಲ್ಲಿ ತುಂಬ ರಶ್ ಇರೋದು, ಬಟ್ ಅಲ್ಲಲ್ಲಲ್ಲ ಒಬ್ಬರೊಬ್ಬರು ಕಾಣಿಸ್ತಾ ಇದ್ದರು. ಮೇ ಬಿ ಯಾಕೆ ಅಂತ ಗೊತ್ತಿಲ್ಲ. ಸರಿ ಅಂತ ಹೇಳಿ ಈಗ ಟೀ ಕುಡಿದ್ಬಿಟ್ಟು ವಾಪಸ್ ಮನೆ ಕಡೆ ಹೋಗಬೇಕು. ಇವತ್ತಿನ ದಿನ ತುಂಬಾ ಆ್ಯಕ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಎಕ್ಸ್ಪೆಷಲಿ ಖುಷಿ ಆಯಿತು. ಸೊ ದಟ್ ಗೇಮ್ಸ್ ಎಲ್ಲ ಆಡಿದ್ದು. ಎನಿ ಟೈಮ್ ಮನೇಲಿ ಕೂತು ಅವನಿಗೂ ಬೋರ್ ಆಗಿರುತ್ತೆ. ನಾವೇನೋ ಹೆಣ್ಮಕ್ಳು ವಿಧಿ ಇಲ್ಲ, ಮನೇಲಿ ಕೆಲಸ ಮಾಡಿಕೊಂಡು ಮನೇಲೇ ಇರಬೇಕು. ಬಟ್ ಆ ಮಕ್ಕಳಾದರೂ ಸ್ವಲ್ಪ ಎಂಜಾಯ್ ಮಾಡಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ನನಗೆ ಅವನ್ನ ಸುತ್ತಾಡ್ಸೋದು, ಅವ್ನು ಕೇಳಿದ್ದೆಲ್ಲ ಕೊಡ್ಸೋದಾದರೆ ತುಂಬ ಇಷ್ಟ. ಯಾಕೆ ಅಂತ ಅಂದರೆ,
ಯಾಕೆ ಅಂತಂದರೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಎಲ್ಲೂ ಈ ಥರ ಕರ್ಕೊಂಡು ಹೋಗೋದಾಗಲಿ ಅವಾಗೆಲ್ಲ ಈ ಥರ ಇರಲೇ ಇಲ್ಲ. ಬಟ್ ನಮಗಿಲ್ದೇ ಇರೋ ಖುಷಿ ನಮ್ಮ ಮಕ್ಕಳಾದರೂ ಖುಷಿಯಾಗಿರಲಿ ಅನ್ನೋದೊಂದು ಆಸೆ. ಪ್ರತಿಯೊಬ್ಬರ ಪೇರೆಂಟ್ಸ್ಗೂ ಅದೇ ಅಲ್ವಾ ಗೈಸ್ ಆಸೆ. ಸೊ ಇವತ್ತು ಒಂಥರ ಹ್ಯಾಪಿ ಡೇ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಲಾಸ್ಟ್ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಗೈಸ್ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಆ್ಯಂಡ್ ಯಾರು ದಯವಿಟ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿ, ದಯವಿಟ್ಟು ಕೆಟ್ಟ ಕಮೆಂಟ್ಗಳನ್ನು ಹಾಕಿಬಿಡಿ. ಹಾಕಿದ್ರೆ ವಾಪಸ್ ನಾ ಬಿಡೋ ಮಗಳೇ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.